ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ತುಳಸಿ ಹಬ್ಬದ ಬಗ್ಗೆ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ತುಳಸಿ ಪೂಜೆನ ಯಾಕೆ ಮಾಡಬೇಕು, ಮತ್ತು ತುಳಸಿ ಪೂಜೆ ದಿನ ಯಾವ ದಾನನ ಕೊಟ್ಟರೆ ತುಂಬ ಮಹತ್ವ ಇದೆ, ಹಾಗೆ ಕಾರ್ತಿಕ್ ಮಾಸದಲ್ಲಿ ಯಾವ ಥರ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ನಾನಿಲ್ಲಿ ನೀಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ತುಳಸಿ ಪೂಜೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದ ದಿನ ಎಂದು ಪರಿಗಣಿಸುತ್ತೇವೆ. ಮದುವೆಗಳು ಮತ್ತು ವಿವಾಹಗಳಂತಹ ಶುಭ ಸಮಾರಂಭಗಳು ಈ ದಿನದ ನಂತರವೇ ಪ್ರಾರಂಭ ಆಗುತ್ತೆ. ಹಾಗೆ ಕಾರ್ತಿಕ ಮಾಸ, ಆಷಾಢ ಮಾಸದಲ್ಲಿ ವಿಷ್ಣು 4 ತಿಂಗಳು ಯೋಗ ನಿದ್ರೆಗೆ ಹೋಗುತ್ತಾನೆ ಮತ್ತು ಇದರೊಂದಿಗೆ ಹಿಂದೂ ಧರ್ಮದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದನ್ನು ನಿಷೇಧಿಸಲಾಗುತ್ತದೆ. ಇದರ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವಾಗ ಶುಭ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ತುಳಸಿ ಪೂಜೆ, ಈ ಏಕಾದಶಿಯನ್ನು ದೇವತಾನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನವೇ ತುಳಸಿ ಪೂಜೆಯನ್ನು ಮಾಡಲಾಗುತ್ತೆ. ಈ ದಿನಕ್ಕೆ ಸನಾತನ ಧರ್ಮದಲ್ಲಿ ವಿಶೇಷವಾದ ಮಹತ್ವ ಕೂಡ ಇದೆ. ಈ ವರ್ಷ ಏಕಾದಶಿ ಅಥವಾ ತುಳಸಿ ಪೂಜೆ ನವೆಂಬರ್ 2, 2025 ಬರುತ್ತದೆ. ತುಳಸಿ ಪೂಜೆಯಂದು ನೀವು ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಅನೇಕ ಅಡೆತಡೆಗಳು ದೂರವಾಗುತ್ತದೆ. ತುಳಸಿ ಪೂಜೆಯ ದಿನದ ದಾನದ ಮಹತ್ವ. ವಿಶ್ವದ ರಕ್ಷಕನಾದ ವಿಷ್ಣುವಿನ ಆರಾಧನೆಯ ದಿನವಾದ ದೇವತಾನಿ ಏಕಾದಶಿಯಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ತುಳಸಿ ರೂಪದಲ್ಲಿರುವ ಲಕ್ಷ್ಮೀದೇವಿಗೂ ಶಾಲಿಗ್ರಾಮದ ರೂಪದಲ್ಲಿರುವ ವಿಷ್ಣುವಿಗೂ ಮದುವೆ ಮಾಡಲಾಗುತ್ತದೆ. ಅನೇಕ ಜನರು ಈ ದಿನದಂದು ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಮರುದಿನ ದ್ವಾದಶಿಯಂದು ಅದನ್ನು ಮುರಿಯುತ್ತಾರೆ. ಏಕಾದಶಿ ಉಪವಾಸ, ದೇವತಾನಿ ಏಕಾದಶಿ ಉಪವಾಸವನ್ನು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನದಂದು ವಿಷ್ಣುವನ್ನು ಪೂಜಿಸಲಾಗುತ್ತೆ. ಈ ಉಪವಾಸದ ಸಮಯದಲ್ಲಿ ಜನರು ರಾತ್ರಿ ಇಡೀ ಎಚ್ಚರವಾಗಿರುತ್ತಾರೆ, ಭಗವಂತನ ಹೆಸರನ್ನು ಜಪಿಸುತ್ತಾ ಇರುತ್ತಾರೆ ಮತ್ತು ಆಹಾರವನ್ನು ಸೇವಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತಾರೆ. ಈ ವಸ್ತುಗಳನ್ನು ದಾನ ಮಾಡಬೇಕು. ತುಳಸಿ ಹಬ್ಬದ ದಿನ ನೀವು ಏಕಾದಶಿ ಉಪವಾಸವನ್ನು ಆಚರಿಸುತ್ತಿದ್ದರೆ ಉಪವಾಸವನ್ನು ಮುರಿದ ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ಅವರಿಗೆ ಸ್ವಲ್ಪ ದಕ್ಷಿಣೆ ಸಹ ನೀಡಲಾಗುತ್ತದೆ. ಇದಲ್ಲದೆ ಈ ದಿನದಂದು ಆಹಾರವನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಏಕಾದಶಿಯಂದು ಅಕ್ಕಿ, ಗೋಧಿ, ರಾಗಿ, ಕಾಳು ಮತ್ತು ಬೆಲ್ಲವನ್ನು ಕೂಡ ದಾನ ಮಾಡುವುದರಿಂದ ಮತ್ತು ಬಟ್ಟೆಗಳನ್ನು, ಸಿಹಿಗೆಣಸು, ಕಬ್ಬು ಮತ್ತು ಸೀಸನಲ್ಲಿ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ್ಯ ಹಾಗೂ ಪ್ರಯೋಜನಕಾರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಶುಭ ದಿನ.